ಒಂದು ಕಾಲದಲ್ಲಿ ಹಸಿರು ಬೆಟ್ಟಗಳು ಮತ್ತು ಸುಂದರ ಹೊಲಗಳಿಂದ ಸುತ್ತುವರೆದ ಒಂದು ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮದ ಹೆಸರು ಆಲದೂರು. ಗ್ರಾಮವು ಪ್ರಕೃತಿಯ ಸೌಂದರ್ಯದಿಂದ ತುಂಬಿದ್ದರೂ ಅಲ್ಲಿನ ಜನರಿಗೆ ಒಂದು ವಿಚಿತ್ರವಾದ ಅಭ್ಯಾಸವಿತ್ತು. ಅಲ್ಲಿನ ಜನರು ಎಲ್ಲರೂ ತುಂಬಾ ಸೋಮಾರಿಗಳಾಗಿದ್ದರು. ಬೆಳಿಗ್ಗೆ ಸೂರ್ಯ ಉದಯಿಸಿದರೂ ಯಾರೂ ಬೇಗ ಎದ್ದೇಳುತ್ತಿರಲಿಲ್ಲ. ರೈತರು ಹೊಲಗಳಿಗೆ ಹೋಗುತ್ತಿರಲಿಲ್ಲ. ಹೊಲಗಳೆಲ್ಲ ಹುಲ್ಲಿನಿಂದ ತುಂಬಿರುತ್ತಿತ್ತು. ಗ್ರಾಮದ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಪ್ರತಿದಿನ ಕೆಲವು ಜನರು ಕುಳಿತುಕೊಂಡು, ಏನ್ ಭೀಮು, ಇವತ್ತ್ಯಾಕೋ ತುಂಬಾ ಬೇಜಾರಾಗ್ತಿದೆ. ಯಾಕೆ ರಾಮಣ್ಣ, ಏನಾದ್ರೂ ಕೆಲಸ ಮಾಡು, ಬೇಜಾರ್ ಹೋಗುತ್ತೆ. ಅಯ್ಯೋ, ಕೆಲಸನ ನನ್ನ ಕೈಯಿಂದ ಆಗಲ್ಲ. ನಾವ್ ಹೀಗೆ ಕುದುರೆ ಆಗಲ್ಲ, ಏನಾದ್ರೂ ಮಾಡ್ಬೇಕಲ್ವಾ? ಏನ್ ಮಾಡ್ತೀಯ ಭೀಮು, ಆರಾಮಾಗಿದಿ. ಜೀವನ ಕಷ್ಟಪಡೋದ್ಯಾಕೆ? ಆಗ ರಾಮನ ಇದು ಎಷ್ಟು ದಿನ ಇರುತ್ತೆ ನೀನೇ ಹೇಳು. ಇವತ್ತಲ್ಲ ನಾಳೆ ಹೋಗುತ್ತೆ. ಈಗ ಎಲ್ಲ ಕಡೆ ಬರಗಾಲ ಇದೆ. ನಮ್ಮೂರಿಗೆ ಯಾವಾಗ ಬರಗಾಲ ಬರುತ್ತೆ ಹೇಳೋಕ್ಕಾಗಲ್ಲ. ಹೌದು ಭೀಮನ, ನೀನು ಹೇಳೋದು ಸರಿ. ಇದೇನೋ ಏನಾದರೂ ಕೆಲಸ ಮಾಡಬೇಕು. ನಾಳೆಯಿಂದ ಮಾಡೋಣ, ಆಯ್ತಾ? ಹೌದು, ನಾವು ಸೋಮಾರಿಗಳೆಂದು ಪಕ್ಕದ ಊರಿನವರು ಮಾತನಾಡುತ್ತಿರುತ್ತಾರೆ. ಅದೇ ಸಮಯಕ್ಕೆ ಊರಿನ ಹೆಂಗಸರು ಹಾದು ಹೋಗುವಾಗ ಇವರ ಮಾತುಗಳನ್ನು ಕೇಳಿಸಿಕೊಂಡು, ನೀವು ಹೀಗೆ ಪ್ರತಿದಿನ ಕೆಲಸ ಮಾಡ್ತೀವಿ ಅಂತ ಮಲ್ಕೊಂಡ್ರೆ ಕೆಲಸ ಆಗಲ್ಲ, ಎದ್ದು ಮಾಡಬೇಕು. ಅಯ್ಯೋ, ನಮಗೆ ನಿದ್ದೆ ಬರ್ತಿದೆ, ನಾಳೆಯಿಂದ ನಾವು ಮಾಡ್ತೀವಿ. ಈ ಡೈಲಾಗ್ ನಾವು ಮದುವೆಯಾಗಿ ಬಂದಾಗಿಂದ ಕೇಳ್ತಾ ಇದ್ದೇವೆ. ಆದ್ರೆ ನೀವು ಕೆಲಸಕ್ಕೆ ಹೋಗಲ್ಲ, ಆ ಡೈಲಾಗ್ ನಿಮ್ಮನ್ನ ಬಿಡಲ್ಲ. ಆದ್ರೆ ಈ ಸಲ ನೋಡಿ ನೀವು, ನಾಳೆ ನಾವು ಪಕ್ಕಾ ಹೋಗ್ತೀವಿ. ನೀವು ಯಾವಾಗಾದ್ರೂ ಹೋಗಿ, ನಮಗೆ ನಮ್ ತವರು ಮನೆಯಿಂದ ತಂದು ತಂದು ಸಾಕಾಗಿದೆ, ಇನ್ನು ನಾವು ಹೋಗಲ್ಲ. ಅಯ್ಯೋ, ಯಾಕ್ ಮಾಡ್ತೀರಾ? ಇವತ್ತೊಂದಿನ ಹೋಗಿ ತಗೊಂಡು ಬನ್ನಿ. ನೀವು ಹೀಗೆ ಮಾಡಿ ಒಂದಿನ ನಾವೆಲ್ಲರೂ ನಮ್ ತವರು ಮನೆಗೆ ಹೋದ್ರೆ ವಾಪಸ್ ಬರೋದಿಲ್ಲ ನೋಡಿ. ಅವಾಗ ನಿಮ್ಗೆ ಬುದ್ಧಿ ಬರುತ್ತೆ. ನೀವು ಹಾಗೆ ಹೇರ್ಬೇಡಿ. ನಮ್ಗೆಲ್ರಿಗೂ ಕೆಲಸ ಮಾಡ್ಲಿಷ್ಟ. ನಾವು ಕೆಲಸ ಮಾಡೋಕೆ ಅಂತ ಬೆಳಗ್ಗೆ ಎದ್ದು ರೆಡಿ ಆಗ್ತೀವಿ. ಆದ್ರೆ ನಮ್ ಮನಸ್ ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ. ನೀವೇನಾದ್ರೂ ಮಾಡಿ ಒಂದಲ್ಲ ಒಂದಿನ ನಾವು ಹೋಗ್ತೀವಿ, ನೋಡ್ತಾ ಇರಿ. ಒಂದು ದಿನ ಭೀಮು ಊರಿನಲ್ಲಿ ಒಬ್ಬಳು ಮುತ್ತಜ್ಜಿ ಇದ್ದಳು. ಅವಳಿಗೆ ಯಾರೂ ಇರಲಿಲ್ಲ. ಅವಳು ದೇವಸ್ಥಾನದಲ್ಲೇ ಪ್ರಸಾದ ತಿನ್ಕೊಂಡು ಜೀವನ ಸಾಗಿಸುತ್ತಿದ್ದಳು. ಭೀಮಣ್ಣ ಅವಳ ಬಳಿ ಹೋಗುತ್ತಾನೆ. ನಮಸ್ಕಾರ ಅಜ್ಜಿ. ನಮಸ್ಕಾರ. ಭೀಮು ಬಾ, ಏನು ಇವತ್ತು ದೇವ್ರು ನೆನ್ಪಾದ್ರ ದೇವಸ್ಥಾನದವರೆಗೂ ಬಂದಿದ್ದೀಯಾ? ಏನ್ ವಿಷಯ? ಅಜ್ಜಿ, ನಾನ್ ನಿನ್ ನೋಡಕ್ ಬಂದಿ ದೇವ್ರನಲ್ಲ. ನನ್ ನೋಡಕ್ಕ? ಸರಿ, ಹೋಗಿ ಮೊದಲು ದೇವರಿಗೆ ನಮಸ್ಕಾರ ಹಾಕಿ ಬಾ. ಅಯೋಧ್ಯ ದೇವ್ರದಿದೆ. ಇಷ್ಟೊತ್ತಿಗ್ ನಮ್ ಜೀವನ ಬದಲಾಗಿ ನಮ್ಮೂರ್ ಸಂತೋಷದಿಂದ ಇರ್ತಿದ್ವಿ. ಪ್ರತಿಯೊಂದು ಹಬ್ಬನ ಜಾತ್ರೆ ತರ ಮಾಡ್ತಿದ್ವಿ. ಈ ತರ ಸೋಮಾರ್ಗಳಾಗ್ತಿರ್ಲಿಲ್ಲ. ಅದು ದೇವ್ರ ತಪ್ಪಲ್ಲ ಭೀಮು, ಈ ಊರಿನವರೇ ಕಾರಣ. ಅವರದೇ ತಪ್ಪು. ಅಜ್ಜಿ, ನಾನೀ ವಿಷಯ ಮಾತಾಡಕ್ ಬಂದಿರೋದು ನಿಮ್ ಹತ್ರ. ನೀವಿನ್ನು ನನ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಹೇಳು ಭೀಮಾ, ಏನು? ಅಜ್ಜಿ, ಯಾಕ್ ನಮ್ಮೂರ್ನಲ್ಲಿ ಇರುವ ಎಲ್ರೂ ಸೋಮಾರ್ಗಳಾಗಿದ್ದಾರೆ? ನಿನಗೆ ಈ ವಿಷಯದ ಬಗ್ಗೆ ಆಸಕ್ತಿ ಈಗ ಏಕೆ ಬಂತು? ನಾವು ಪ್ರತಿದಿನ ಕೆಲಸ ಮಾಡ್ಬೇಕಂತಾನೆ ಅನ್ಕೊಂತೀವಿ. ಆದ್ರೆ ಬೆಳಗ್ಗೆ ಬೇಗ ಏಳ್ಬೇಕು ಅಂತ ಮಲ್ಕೋತೀವಿ. ಆದ್ರೆ ಅದು ಆಗಲ್ಲ. ಹೌದು ಭೀಮು, ನೀವು ಯಾರೇ ಎಷ್ಟೇ ಗಟ್ಟಿ ಮನಸ್ಸು ಮಾಡಿದ್ರೂ ಅದು ನಿಮ್ಮ ಕೈಯಿಂದ ಸಾಧ್ಯವಿಲ್ಲ. ನೀವು ಕೆಲಸ ಮಾಡೋದು ಅಸಾಧ್ಯ. ಯಾಕೆ? ಜೀನಾ 3 ಜನಕ್ಕೀ ತರ ಆಗಿದೆ. ಅದೇ ಪಕ್ಕದ ಹಳ್ಳಿಯೋರ್ ನೋಡಿ ಎಷ್ಟ್ ಚೆನ್ನಾಗ್ ಕೆಲಸ ಮಾಡಿ ಜೀವನ ಸಾಗಿಸ್ತಿದ್ದಾರೆ. ನಮ್ಮೂರಿಗೆ ಬಂದು ಶಾಪ ಇದೆ. ನಮ್ಮೂರಿನ ಜನ ಸೋಮಾರಿಯಾಗಲು ಆ ಶಾಪನೇ ಕಾರಣ. ಅಜ್ಜಿ, ಅವ್ರು ಏನ್ ತಪ್ಪು ಮಾಡಿದ್ದಾರೆ? 80 ವರ್ಷಗಳ ಹಿಂದೆ ನಮ್ಮ ಊರು ಎಷ್ಟು ಚಂದ. ನೋಡೋಕ್ಕೆ ಎಲ್ಲಿ ನೋಡಿದರೂ ರೈತರು, ಉದ್ಯಮಿಗಳು, ಮಕ್ಕಳೆಲ್ಲ ಶಾಲೆಗೆ ಹೋಗುವುದು ನೋಡೋಕ್ಕೆ 2 ಕಣ್ಣು ಸಾಲುತ್ತಿರಲಿಲ್ಲ. ಒಂದಿನ ನಮ್ಮೂರಿಗೆ ಒಬ್ಬ ಹಸಿದ ಹೆಂಗಸು ಬರ್ತಾರೆ. ಯಾರಾದ್ರೂ ಸ್ವಲ್ಪ ಊಟ ನೀರು ಇದ್ರೆ ಕೊಡಿಮು.
ದಿನ ಆಯ್ತು ಊಟ ಮಾಡಿ. ಆದರೆ ಯಾರೂ ಅವಳ ಮಾತು ಕಿವಿಗೆ ಹಾಕ್ಕೊಳ್ಳಿಲ್ಲ. ಅವರವರ ಕೆಲಸದಲ್ಲಿ ಬ್ಯುಸಿಯಾಗ್ಬಿಟ್ರು. ಅವಳು ಅಲ್ಲಿಂದ ಒಂದು ಮನೆಗೆ ಹೋಗ್ತಾಳೆ. ಅವಳು ಊಟವಿಲ್ಲದೆ ನಿಶಕ್ತಿಯಾಗಿರ್ತಾಳೆ. ಅಮ್ಮ, ಸ್ವಲ್ಪ ಕುಡಿಯೋಕ್ ನೀರಿದ್ರೆ ಕೊಡಿ. ಅಯ್ಯೋ, ನಾನ್ ಕೆಲ್ಸ ಮಾಡೋದ್ ಕಾಣ್ತಿಲ್ಲ ನಿಂಗೆ. ಮುಂದೆ ಎಲ್ಲಾದ್ರೂ ಹೋಗು, ಬೆಳಗ್ಗೆ ಬಂದ್ಬಿಡ್ತಾರೆ. ಮತ್ತೆ ಬೇರೆ ಮನೆಗೆ ಹೋಗ್ತಾಳೆ. ಅಲ್ಲೂ ಅದೇ ತರ ಕೇಳ್ತಾಳೆ. ಅಮ್ಮ, ಸ್ವಲ್ಪ ನೀರ್ ಕೊಡಿ, ತುಂಬಾ ಹಸಿವಾಗಿದೆ. ಅಯ್ಯೋ, ನಿಂಗೇನ್ ಮಾಡೋ ಕೆಲ್ಸ ಇಲ್ವಾ? ಬೆಳಗ್ಗೆ ಬಂದಿದ್ಯಾ? ನಮ್ ತುಂಬಾ ಕೆಲ್ಸ ಇದೆ, ಬೇರೆ ಕಡೆ ಹೋಗು. ಅವಳು ಎಲ್ಲರ ಮನ ಅಲೆಯಿದ್ರು. ಅವಳಿಗೆ ಊಟ ಇಲ್ಲ. ಯಾರು ಒಂದು ತೊಟ್ಟು ನೀರು ಕೊಡ್ಲಿಲ್ಲ. ನಮ್ಮ ತಂದೆ ತಾಯಿ ಚಿಕ್ಕವರಿದ್ದಾಗ ನಮ್ಮನ್ನು ಹೊರಗೆ ಹೋಗೋಕೆ ಬಿಡುತ್ತಿರಲಿಲ್ಲ. ಬರೀ ಶಾಲೆ ಓದು ಅಂತ ಮನೆಯಲ್ಲಿ ಕೂಡ ಹಾಕ್ತಿದ್ರು. ಆಟ ಅನ್ನೋದೇ ನಮ್ಗೆ ಅವಾಗ ಗೊತ್ತಿರ್ಲಿಲ್ಲ. ಅಜ್ಜಿ ಆಮೇಲೆ ಅವಳಿಗೆ ಯಾರು ಊಟ ಕೊಟ್ರು? ಮತ್ತೆ ಅಜ್ಜಿ ಅವರ ತೀರ್ ಹೋದ. ಹೌದು ಮಗ, ಅವಳಿಗೆ ಬೇರೆ ಊರಿಗೆ ಹೋಗಿ ಕೇಳುವಷ್ಟು ಶಕ್ತಿ ಇರಲಿಲ್ಲ. ಊರಲ್ಲೇ 4 ದಿನ ಆದ್ರೂ ಯಾರೂ ಅವಳನ್ನು ಗಮನಿಸಲಿಲ್ಲ. ನಿಂತು ಒಂದು ಲೋಟ ನೀರು ಕೂಡ ಯಾರು ಕೊಡ್ಲಿಲ್ವಂತೆ. ನಿಮಗೆ ಹಸಿದು ಬಂದವರಿಗೆ ಒಂದು ತುತ್ತು ಅನ್ನ ಕೊಡುವಷ್ಟು ಪುರ್ಸೊತ್ತಿಲ್ವಾ? ನಿಮಗೆ ಆ ದೇವರು ಬುದ್ಧಿ ಕಲಿಸ್ತಾನೆ. ಹಸಿವಿನ ಕಷ್ಟ ಏನು ಅಂತ ನಿಮಗೆ ತೋರಿಸ್ತಾನೆ. ಈ ಊರಿನಲ್ಲಿ ಎಲ್ಲರೂ ಸೋಮಾರಿಗಳಾಗ್ಲಿ. ಯಾರಿಗೂ ಕೆಲಸ ಮಾಡಲು ಆಸಕ್ತಿ ಬರಬಾರದು. ನೀವು ಈಗ ಹೇಗೆ ಜೀವನ ಮಾಡುತ್ತಿದ್ದೀರಾ ಅದರ ವಿರುದ್ಧವಾಗಿ ಮಾಡುತ್ತೀರಾ. ಇದು ನನ್ನ ಶಾಪ. ಶಾಪದಿಂದಾನೆ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮೂರಿನಲ್ಲಿ ಎಲ್ಲರೂ ಸೋಮಾರಿಗಳಾಗಿದ್ದಾರೆ. ಅಜ್ಜಿ, ಇಷ್ಟೆಲ್ಲ ಆಗಿದೆಯಾ? ಹಾಗಾದ್ರೆ ಇದಕ್ ಪರಿಹಾರ ಇಲ್ವಾ? ಪರಿಹಾರ ಇದೆ, ಆದ್ರೆ ಅದು ಶ್ರೀಕೃಷ್ಣ ಪರಮಾತ್ಮನಿಂದ ಸಾಧ್ಯ. ಅವನೇ ನಮ್ಮ ಊರಿಗೆ ಬಂದು ಈ ಕಷ್ಟದಿಂದ ಪಾರು ಮಾಡಬೇಕು. ಅಜ್ಜಿ, ನೀವು ನೋಡಿ, ನಾನ್ ನಾಳೆಯಿಂದ ಹೇಗ್ ಕೆಲಸ ಮಾಡ್ತೀನಿ ಅಂತ. ನೀನು ಕೆಲಸ ಮಾಡಿದರೆ ನಮ್ಮೆಲ್ಲರಿಗೂ ಖುಷಿ, ಸಂಭ್ರಮ. ನೋಡಿ ಅಜ್ಜಿ, ಶಾಪ ಎಲ್ಲ ಸುಳ್ಳು ಎಂದು ನಾನ್ ಸಾಬೀತ್ ಮಾಡ್ತೀನಿ. ನಿನ್ನೊಬ್ಬನಿಂದ ಈ ಕೆಲಸ ಆಗಲ್ಲ. ಊರಿನಲ್ಲಿ ಎಲ್ಲರೂ ಸೇರಿ ಒಂದು ನಿರ್ಧಾರ ತಗೊಂಡು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಿರಿ. ಅಜ್ಜಿ, ನಾಳೆಯಿಂದ ನಾನೇ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುತ್ತೇನೆ. ನಾನ್ ನಾಳೆ ಕೆಲ್ಸಕ್ಕೆ ಹೋದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಲ್ವಾ? ನೋಡು ಭೀಮು, ನಾಳೆ ಅನ್ನೋ ಬದಲು ಇವತ್ತೇ, ಈಗಲೇ ಕೆಲಸ ಶುರು ಮಾಡು. ಆವಾಗ ನಾನು ನೀನು ಕೆಲಸ ಮಾಡ್ತೀಯಾ ಅಂತ ನಂಬುತ್ತೇನೆ. ಈಗಲೇ ಇವತ್ತಾಗಲ್ಲ ಅಜ್ಜಿ. ಯಾಕೆ? ನಿದ್ದೆ ತುಂಬಾ ಬರ್ತಾ ಇದೆ. ನಾಳೆಯಿಂದ ಪಕ್ಕ ಹೋಗ್ತೀನಿ. ನೋಡು ನೀನು, ನಾನು ಇನ್ನು ಬರ್ತೀನಿ. ನೀವು ನಾಳೆ ನಾಳೆ ಅನ್ನುತ್ತಾ ಹೀಗೆ ಜೀವನ ಕಳೆಬೇಕಾಗತ್ತೆ. ನೀವೆಲ್ಲರೂ ನಾಳೆ ನಾಳೆ ಕೆಲಸಕ್ಕೆ ಹೋದಂಗೆ ದೇವ್ರೇ, ಆದಷ್ಟು ಬೇಗ ಮೊದಲಿಂತರ ನಮ್ಮೂರನ್ನ ಮಾಡಪ್ಪ. ಒಂದು ದಿನ ಭೀಮಣ್ಣ ಅಜ್ಜಿ ಹೇಳಿದ ಶಾಪದ ವಿಷಯ ಎಲ್ಲರಿಗೂ ಹೇಳಿದನು. ಆದರೂ ಯಾರು ಕೆಲಸ ಮಾಡಲು ಮನಸ್ಸು ನಾಳೆ ಪಕ್ಕ ಮಾಡಲಿಲ್ಲ. ಎಲ್ಲರೂ ಕೆಲಸಕ್ಕೆ ಹೋಗೋಣ. ಈ ಜಾಗಕ್ಕೆ ತಲೆ ಸಹ ಹಾಕೋದು ಬೇಡ. ಸರಿ, ರಾಮನ್ ಹಾಗ್ ಮಾಡೋಣ. ಯಾಕೋ ನಿದ್ರೆ ತುಂಬಾ ಬರ್ತಿದೆ. ಸ್ವಲ್ಪ ಹೊತ್ತು ಮಲ್ಕೋತೀನಿ ಇವಾಗ. ಅದೇ ಸಮಯಕ್ಕೆ ಆ ಊರಿಗೆ ಒಬ್ಬ ಹುಡುಗ ಬಂದ. ಅವನ ಹೆಸರು ಪ್ರಶಾಂತ್. ಅವನು ನೋಡಲು ಆಕರ್ಷಿತವಾಗಿ ನಗುಮುಖದವನಾಗಿದ್ದ. ಆ ಊರನ್ನು ಪ್ರವೇಶಿಸಿದ. ಅವನು ಆ ಊರಿನ ರಾಮಣ್ಣನ ಕಡೆಗೆ ಬಂದನು. ಅಲ್ಲಿ ಕೆಲವರು ಮಲಗಿದ್ದರು, ಕೆಲವರು ಮಾತನಾಡುತ್ತಿದ್ದರು. ಅಜ್ಜ, ಏನು ಎಲ್ರೂ ಊರಲ್ಲಿ ಹೀಗೆ ಮಲಗಿದ್ದಾರೆ, ಒಂದ್ ಕಡೆ ಕೂತಿದ್ದಾರೆ? ಯಾಕೆ? ಯಾರಿಗೂ ಮಾಡಲು ಕೆಲಸ ಇಲ್ವಾ? ಇದೇನು ಹೀಗೆ ಕೇಳ್ತಿದ್ದೀಯಾ ನೀನು? ಈ ಊರಿಗೆ ಹೊಸಬನ? ಹೌದಜ್ಜ. ಯಾಕೆ? ಏನಾಯ್ತು? ನಿನಗೆ ಈ ಊರ ಬಗ್ಗೆ ಗೊತ್ತಿಲ್ವಾ? ಇಲ್ಲ ಅಜ್ಜ, ನಂಗೇನ್ ಗೊತ್ತಿಲ್ಲ. ನಾನ್ ಕೆಲಸ ಹುಡ್ಕೊಂಡ್ ಬಂದೇ ಇಲ್ಲಿಗೆ. ಅಯ್ಯೋ ತಮ್ಮ,
ನೀನು ದಾರಿ ತಪ್ಪಿ ಬಂದಿರಬೇಕು ನೋಡು. ಇಲ್ಲಿ ಯಾವ ಕೆಲಸವೂ ಇಲ್ಲ. ಇರುವವರೆಲ್ಲರೂ ಸೋಮಾರಿಗಳೇ. ಯಾಕೆ ಅಜ್ಜ ಹಾಕಣ್ಣಿರಿ? ಕಷ್ಟಪಟ್ಟು ದುಡಿದ್ರೆ ಅಲ್ವಾ ಹೊಟ್ಟೆಗೆ ಅಕ್ಕಿ ಸಿಗುವುದು, ರಾತ್ರಿ ಕಣ್ತುಂಬ ನಿದ್ದೆ ಬರೋದು. ಅದೆಲ್ಲ ಶ್ರೀಮಂತರಿಗೆ ಮಾತ್ರ. ನಾವು ಏನೇ ಇದ್ದರೂ ಗಿಡದ